ಆತ್ಮೀಯ ನಮ್ಮ ಎಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ಮಹತ್ವದ ಮಾಹಿತಿಗೆ ಸ್ವಾಗತ. ರಾಜ್ಯ ಸರ್ಕಾರಿ ನೌಕರರಿಗೆ 6ನೇ ವೇತನ ಆಯೋಗದ ಅಡಿಯಲ್ಲಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರೇ 2017ರಲ್ಲಿ ಏನು 6ನೇ ವೇತನ ಆಯೋಗ ಬಂದಿತ್ತೋ ಆ ಒಂದು 6ನೇ ವೇತನ ಆಯೋಗದ ಅಡಿಯಲ್ಲಿ 30%ದಷ್ಟು ಫಿಟ್ಮೆಂಟ್ನೊಂದಿಗೆ ಸಂಪೂರ್ಣ ವೇತನ ಭತ್ಯೆಗಳನ್ನು ಪರಿಷ್ಕರಣೆ ಮಾಡಿದರು. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಭತ್ಯೆಗಳನ್ನು 7ನೇ ವೇತನ ಆಯೋಗದಲ್ಲೂ ಸಹ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು CM ಸಿದ್ದರಾಮಯ್ಯ ಅವರೇ ಆಗಿದ್ದರಿಂದ ರಾಜ್ಯ ಸರ್ಕಾರಿ ನೌಕರರು ವಿಶ್ವಾಸ ಇಟ್ಟಿದ್ದಾರೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ. ಹಾಗಾಗಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ, ರಾಜ್ಯದ ಪರಿಸ್ಥಿತಿಗಳನ್ನು ಅವಲೋಕಿಸಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿ ರಾಜ್ಯ ಸರ್ಕಾರಿ ನೌಕರರಿಗೆ ಯೋಗ್ಯವಾದಂಥ ಫಿಟ್ಮೆಂಟನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ಹಾಗಿದ್ದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಯಾಕೆ ಈ ರೀತಿಯಾಗಿ ಒಂದು ಹಗ್ಗ ಜಗ್ಗಾಟ ನಡೀತಾ ಇದೆ, ಏನೆಲ್ಲ ಕಾರಣಗಳಿದ್ದಾವೆ, ಫಿಟ್ಮೆಂಟ್ ಕಮ್ಮಿ ನೀಡೋದಕ್ಕೆ ಯಾಕೆ ಸಜೆಷನನ್ನು ಮಾಡಲಾಗಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಿಮಗೆಲ್ಲ ಗೊತ್ತಿದೆ, 6ನೇ ವೇತನ ಆಯೋಗದ ಅಡಿಯಲ್ಲಿ 30%ದಷ್ಟು ಫಿಟ್ಮೆಂಟ್ 6 ವರ್ಷಗಳ ಹಿಂದೆ ಪಡೆದಿರುವಂಥ ಸರ್ಕಾರಿ ನೌಕರರಿಗೆ ಈಗ 27.50 ಅಷ್ಟು ಯಾಕೆ ಸಜೆಷನ್ ಮಾಡಿದ್ದಾರೆ ಎಂಬುದರ ಬಗ್ಗೆ ಏನಂದರೆ, ಕೆ ಸುಧಾಕರ್ ಅವರು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಆದೇಶದ ಮೇರೆಗೆ ಈ ರೀತಿಯಾಗಿ ಮಾಡಿದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ಕೆಲವೊಂದಿಷ್ಟು ಆಪಾದನೆಗಳು, ಕೆಲವೊಂದಿಷ್ಟು ಆರೋಪಗಳು ಕಂಡು ಬರ್ತಾ ಇದ್ದಾವೆ. ಹಾಗಿದ್ದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದರಲ್ಲಿ ಕೆಲವೊಂದಿಷ್ಟು ಚೇಂಜಸ್ಗಳನ್ನು ಮಾಡ್ತೀನಿ, ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಗಳಿಗೆ ನಾನು ಆಹ್ವಾನವನ್ನು ನೀಡ್ತೀನಿ, ಆರ್ಥಿಕ ಇಲಾಖೆಯ ಕ್ಲಿಯರೆನ್ಸ್ ಬರಲಿ, ತದನಂತರ ನಾನು ಇದರಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳು, ಕೆಲವೊಂದಿಷ್ಟು ಬದಲಾವಣೆಗಳನ್ನು ಫಿಟ್ಮೆಂಟ್ನಲ್ಲಿ ಸಹ ಬದಲಾವಣೆ ತಂದು ಸರ್ಕಾರಿ ನೌಕರರಿಗೆ ಯೋಗ್ಯವಾದಂಥ ವೇತನ ಭತ್ಯೆಗಳು ಮತ್ತು ಫಿಟ್ಮೆಂಟ್ನನ್ನು ನಾನು 6ನೇ ವೇತನ ಆಯೋಗ ಗಮನದಲ್ಲಿಟ್ಟುಕೊಂಡು 7ನೇ ವೇತನ ಆಯೋಗ ನೀಡ್ತೀನಿ. ಯಾವುದೇ ರೀತಿಯಾಗಿ ಸರ್ಕಾರಿ ನೌಕರರಿಗೆ ತೊಂದರೆ ಕೊಡುವಂಥ ನನ್ನ ಮನಸ್ಸಿಲ್ಲ, ನೌಕರರು ನನಗೆ ಸಪೋರ್ಟ್ ಮಾಡಿದ್ದಾರೆ, ಮುಂದೆನೂ ಸಹ ಸಪೋರ್ಟ್ ಮಾಡ್ತಾರೆ ಅಂದುಕೊಂಡಿದ್ದೀನಿ. ಹಾಗಿದ್ದಲ್ಲಿ ನೌಕರರಿಗೆ ಯೋಗ್ಯವಾದಂಥ ಫಿಟ್ಮೆಂಟು ನೀಡ್ತೀನಿ ಅಂತ ಹೇಳಿದ್ದಾರೆ. ಹಾಗಿದ್ದಲ್ಲಿ 6ನೇ ವೇತನ ಆಯೋಗಕ್ಕಿಂತ ಹೆಚ್ಚಿನ ಒಂದು ಫಿಟ್ಮೆಂಟ್ ಅಂದರೆ ನಿಮಗೆಲ್ಲ ಗೊತ್ತಿದೆ, 30%ದಷ್ಟು 6ನೇ ವೇತನ ಆಯೋಗದ ಅಡಿಯಲ್ಲಿ ನೀಡಿದ್ದಾರೆ. 7ನೇ ವೇತನ ಆಯೋಗ ಕನಿಷ್ಠ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳು 40%ದಷ್ಟು ಫಿಟ್ಮೆಂಟನ್ನು ನೀಡುತ್ತಾರೆ ಎಂಬುದರ ಬಗ್ಗೆ ಭರವಸೆಗಳು ವ್ಯಕ್ತವಾಗಿದ್ದಾವೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಸಹ ಭೇಟಿಯಾಗಿ ಸಂಪೂರ್ಣವಾಗಿ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಆಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರ್ಬೋದು, ರಾಜ್ಯ 7ನೇ ವೇತನ ಆಯೋಗದ ಒಂದು ವರದಿಯನ್ನು ಪುನರ್ ಪರಿಶೀಲನೆ ಮಾಡಲಾಗುವುದಂತಲೂ ಸಹ ಭರವಸೆ ಸಿಕ್ಕಿದೆ. ಹಾಗಿದ್ದಲ್ಲಿ ಈ ರೀತಿಯಾಗಿ ಒಂದು ಚುನಾವಣೆ ಹೊಸ್ತಿಲಲ್ಲಿ ರಾಜ್ಯದ ಸರ್ಕಾರ ಒಂದು ಸರ್ಕಾರಿ ನೌಕರರಿಗೆ ಎದುರು ಹಾಕಿಕೊಳ್ಳುವಂಥ ಕೆಲಸ ಮಾಡೋದಿಲ್ಲ ಎಂಬುದರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಹಾಗಿದ್ದಲ್ಲಿ ರಾಜ್ಯದ ಸರ್ಕಾರಿ ನೌಕರರಿಗೆ ಸಿಗಲಿದೆ ಒಂದು ವೇತನ ಭತ್ಯೆಗಳ ಸಂಪೂರ್ಣವಾದಂಥ ಒಂದು ಸೌಲಭ್ಯಗಳು ಎಂಬುದರ ಬಗ್ಗೆ ಬರ್ತಾ ಇರುವಂಥ ಮಾಹಿತಿ. ರಾಜ್ಯ ಸರ್ಕಾರಿ ನೌಕರರಿಗೆ ಕನಿಷ್ಠ ಪಕ್ಷ 40%ದಷ್ಟು ಫಿಟ್ಮೆಂಟ್ ನೀಡುವ ಒಂದು ಭರವಸೆಯನ್ನು ನೀಡುವ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಒಂದು ಏನು ಭರವಸೆ ನೀಡಿದ್ದಾರೆ. ಹಾಗಿದ್ದಲ್ಲಿ ಶುಗರ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ನೌಕರರಿಗೆ ಸಿಹಿ ಸುದ್ದಿ ಇದೆ. ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಒಂದು ತಾತ್ವಿಕ ಒಪ್ಪಿಗೆಯನ್ನು ನೀಡಿದ್ದಾರೆ. ಸರ್ಕಾರಿ ನೌಕರರಿಗೆ ನ್ಯಾಯ ನೀಡುವ ನಿಟ್ಟಿನಲ್ಲಿ ಒಂದು ಯೋಗ್ಯವಾದಂಥ ಫಿಟ್ಮೆಂಟ್ ಮತ್ತು ಏನು ಭತ್ಯೆಗಳನ್ನು ನೀಡುವ ಸೌಲಭ್ಯಗಳನ್ನು ನೀಡ್ತೀನಿ ಅಂತ ಹೇಳಿದ್ದಾರೆ. ಹಾಗಿದ್ದಲ್ಲಿ ಮಾಹಿತಿ ಇಷ್ಟವಾಗಿದೆ, ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ಗೆ.